ನಮಸ್ಕಾರ. ಇವತ್ತು ನಾನು ನಿಮಗೆ ಯಾವ್ದೆಲ್ಲ ವೆಜಿಟೇಬಲ್ ಉಪಯೋಗಿಸಬೇಕು ಮತ್ತೆ ಯಾವ್ದು ಉಪಯೋಗಿಸಬಾರ್ದು ಡಯಾಬಿಟಿಕ್ ಇರೋ ಪೇಷಂಟ್ಗೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಮೇನ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ನ ಜಾಸ್ತಿ ಯೂಸ್ ಮಾಡಬೇಕು ಡಯಾಬಿಟಿಸ್ ಅಲ್ಲಿ. ಹಂಗಂದ್ರೆ ಏನಂದ್ರೆ ಸಿಹಿ ಅಂಶ ಕಡಿಮೆ ಇರೋದನ್ನ ಯೂಸ್ ಮಾಡಬೇಕು. ಸಿಹಿ ಅಂಶ ಕಡಿಮೆ ಇರೋದು ಯಾವುದು? ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅದಾದ್ಮೇಲೆ ಕ್ಯಾಬೇಜು, ಅದಾದ್ಮೇಲೆ ಬಂದು ಕಾಲಿಫ್ಲವರ್, ಬ್ರಾಕೋಲಿ, ಬ್ರಿಂಜಾಲ್, ಅದಾದ್ಮೇಲೆ ಆನಿಯನ್ಸು, ಆಮೇಲೆ ಬೆಂಡೆಕಾಯಿ, ಟೊಮ್ಯಾಟೊ, ಇವೆಲ್ಲ ಸ್ವಲ್ಪ ಕಾರ್ಬೋಹೈಡ್ರೇಟ್ ಕಡಿಮೆ ಇರುವಂಥದ್ದು. ಕಾರ್ಬೋಹೈಡ್ರೇಟ್ ಮಾಡರೇಟ್ ಆಗಿರೋದು ಯಾವುದು? ಬೀನ್ಸು, ಆಮೇಲೆ ಬಂದು ಬಟಾಣಿ, ಇಂಥವ್ರಿಗೆಲ್ಲ ಕಾರ್ಬೋಹೈಡ್ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದನ್ನು ಮಾಡರೇಟ್ ಆಗಿ ಉಪಯೋಗಿಸ್ಬೇಕು. ಮತ್ತೆ ಯಾವ ತರಕಾರಿನ ಜಾಸ್ತಿ ಉಪಯೋಗಿಸಬಾರ್ದು ಅಂತ ಹೇಳಿದ್ರೆ ನಾವು ಗೆಣಸು, ಸುವರ್ಣಗೆಡ್ಡೆ ಅಥವಾ ಮರಗೆಣಸು, ಆಲೂಗೆಡ್ಡೆ, ಇಂಥವನ್ನೆಲ್ಲ ಭಾರಿ ಕಡಿಮೆ ಉಪಯೋಗಿಸಬೇಕು. ಯಾಕೆಂದ್ರೆ ಅದರಲ್ಲಿ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದರಲ್ಲಿ ಮೇನ್ ಏನಂತ ಹೇಳಿದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ವೈಟಮಿನ್ ರಿಚ್ ಆಗಿರುತ್ತೆ, ಆಮೇಲೆ ವಿಟಮಿನ್ ಸಿ ಸಹ ಇರುತ್ತೆ, ಪೊಟ್ಯಾಷಿಯಂ ರಿಚ್ ಆಗಿರುತ್ತೆ. ಇದೆಲ್ಲ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡುತ್ತೆ, ಹೈಪರ್ ಟೆನ್ಷನ್ ನ ಕಂಟ್ರೋಲ್ ಮಾಡುತ್ತೆ, ಹಾಗೂ ದಡಿತನ ಬರಕ್ ಕೊಡೋದಿಲ್ಲ. ಇದೇ ತರ ಹೆಲ್ತ್ ಟಿಪ್ಸ್ಗೋಸ್ಕರ ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಂದ್ ನನ್ನ ಪೇಜ್ ನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.